ಎಲ್ಲರಿಗೂ ನಮಸ್ಕಾರಗಳು. ಬಿಸಿ ಸುದ್ದಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಿನ್ನೆ ನಾವು ಚಿತ್ರದುರ್ಗದ ಪೌರ ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ವಿ ಕಳೆದ ಸಂಚಿಕೆಯಲ್ಲಿ. ಈ ದಿನ ನಾವು ಚಿತ್ರದುರ್ಗದ ಸುತ್ತಮುತ್ತ ಇರತಕ್ಕಂಥ ಸ್ಲಮ್ಗಳ ಬಗ್ಗೆ ಮಾತಾಡಬೇಕು. ಸ್ಲಮ್ನ ಸಮಸ್ಯೆಗಳೇನು, ಅದಕ್ಕೆ ಪರಿಹಾರ ಏನು, ಯಾವ ರೀತಿ ಮಾಡಿದ್ರೆ ನಾವು ಅಲ್ಲಿರೋ ಜನರನ್ನು ಮುಖ್ಯವಾಹಿನಿಗೆ ತರ್ಬೋದು ಅನ್ನೋದ್ರ ಬಗ್ಗೆ ಇವತ್ತು ನಾವು ಈ ಸಂಚಿಕೆಯನ್ನು ತಗೊಂಡಿದ್ದೀವಿ. ಚಿತ್ರದುರ್ಗ ಸುತ್ತಮುತ್ತ ನಮಗೆ ಒಂದು 7-8 ಸ್ಲಮ್ಗಳು ಸಿಗುತ್ತೆ. ನಮಗೆ ಅಲ್ಲಿ ಬೇರೆ ಬೇರೆ ಬಡಾವಣೆಗಳಲ್ಲಿ ಒಂದೊಂದು ಸ್ಲಮ್ಗಳಿದ್ದಾವೆ. ವೆಂಕಟೇಶ್ವರ ಬಡಾವಣೆ ಅಂತ ಒಂದಿದೆ, ಅಲ್ಲೊಂದು ಸ್ಲಮ್ ಇದೆ. ಆಮೇಲೆ ಈಶ್ವರ ಬಡಾವಣೆ ಹತ್ರ ಒಂದಿದೆ, ಮಾಳಪ್ಪನಟ್ಟಿ ಹತ್ರ ಒಂದಿದೆ. ಸುತ್ತಮುತ್ತ ಒಂದು 4-5 ಸ್ಲಮ್ಗಳು ಈ ಸಣ್ಣ ನಗರ ಆದರೂ ಸಹ ಸ್ಲಮ್ಗಳು ಸೃಷ್ಟಿಯಾಗಿದ್ದಾವೆ. ಇಲ್ಲಿ ದೊಡ್ಡ ದೊಡ್ಡ ನಗರಗಳಲ್ಲಂತೂ ಭಾಳ ಸ್ಲಮ್ಗಳಿರುತ್ತೆ. ಇಲ್ಲಿ ಚಿತ್ರದುರ್ಗದಲ್ಲಿ ನಗರಕ್ಕೆ ಸುತ್ತಮುತ್ತ ಹೊಂದ್ಕೊಂಡಂಗೆ ಕೆಲವು ಗ್ರಾಮೀಣ ಜನರು ಬಂದು ಇಲ್ಲಿ ಗುಡಿಸಲುಗಳನ್ನ ಕಟ್ಕೊಂಡು, ಕೆಲವು ಟೆಂಟ್ಗಳನ್ನ ಹಾಕ್ಕೊಂಡು ಸೀರೆನಲ್ಲಿ ಅಲ್ಲಿ ವಾಸ ಮಾಡಿಕೊಂಡು ಜೀವನ ಮಾಡ್ತಾಯಿದ್ದಾರೆ. ಅವ್ರನ್ನೆಲ್ಲ ನಾವು ಸ್ವಲ್ಪ ನೋಡಿದಾಗ ಏನಾಯಿತು, ಯಾವ ರೀತಿ ಬಂದರು ಇವರು ಚಿತ್ರದುರ್ಗ ಸುತ್ತಮುತ್ತ, ಹೆಂಗೆ ಇವ್ರ ಜೀವನ ಶೈಲಿ, ಇವರ ಸಂಕಷ್ಟಗಳೇನು, ಅದಕ್ಕೆ ಪರಿಹಾರ ಏನು ಮಾಡ್ಬೋದು, ಇದಕ್ಕೆ ಸರ್ಕಾರ ಮತ್ತು ಜನರು ಸಂಘ ಸಂಸ್ಥೆಗಳು ಏನು ಮಾಡಿದ್ರೆ ಈ ಸ್ಲಮ್ಗಳನ್ನು ಬದಲಾವಣೆಗೊಳಿಸಿ ಅವರನ್ನು ಒಂದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗಿಗೆ ತರಬೇಕು ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ಸಂಚಿಕೆಯನ್ನು ತಗೊಂಡಿದ್ದೀವಿ. ನಮಗೆ ಈಶ್ವರ ಬಡಾವಣೆ ಹತ್ರ ಒಂದು ಸ್ಲಮ್ ನಮಗೆ ಭಾಳ ಹತ್ತಿರವಾದಂತೂ ಭಾಳ ಅವಿರತವಾಗಿ ನಾವಲ್ಲಿ ಕೆಲಸಗಳನ್ನ ಮಾಡಿದ್ದೀವಿ. ಆ ಸ್ಲಮ್ ಜನರುಗಳನ್ನ ನಾವು ಮಾತನಾಡಿಸಿದಾಗ ಅವರು ಯಾವ ರೀತಿ ಇಲ್ಲಿಗೆ ಬಂದರು ಅಂದರೆ, ಕೆಲಸ ಹುಡುಕೊಂಡು ಗ್ರಾಮದಲ್ಲಿ ಅವ್ರಿಗೆ ಹೆಚ್ಚು ಕೆಲಸ ಸಿಗದಲ್ಲೇ ಇದ್ದಾಗ ಇಲ್ಲಿ ಈ ಊರಿಗೆ ಬಂದು ಇಲ್ಲಿ ಅವರು ಸಣ್ಣ ಸಣ್ಣ ಒಡವೆಗಳನ್ನು, ಹೆಣ್ಣುಮಕ್ಕಳಿಗೆ ಬೇಕಾದಂಥ ಮೇಕಪ್ ಸಾಮಾನುಗಳಿರ್ಬೋದು, ಕಿವಿ ಓಲೆ ಇರ್ಬೋದು, ಆಮೇಲೆ ಕೈಗೆ ಹಾಕೊಳ್ಳೋಂಥ ಹರಳುಗಳು, ಉಂಗುರಗಳು, ಇವನ್ನ ತಯಾರು ಮಾಡ್ಕೊಂಡು ಬಂದು ಅಥವಾ ಒಂದೊಂದು ಸರಿ ಬೆಂಗಳೂರಿಂದ ಮಾರ್ಕೆಟಿಂದ ತಂದು ಇಲ್ಲಿ ವ್ಯಾಪಾರ ಮಾಡ್ತಾರೆ. ಅವರು ಹೆಣ್ಮಕ್ಳೆಲ್ಲ ಒಂದು ಸೂಟ್ ಕೇಸ್ ಮಾಡ್ಕೊಂಡಿದ್ದಾರೆ. ಆ ಸೂಟ್ ಕೇಸಲ್ಲಿ ಆ ಒಡವೆಗಳೆಲ್ಲ ಇಟ್ಕೊಂಡು ಹಳ್ಳಿಗಳಿಗೆಲ್ಲ ತಲೆ ಮೇಲೆ ಅದನ್ನು ತಗೊಂಡು ಹೋಗಿ ಹಳ್ಳಿಯಲ್ಲಿ ವ್ಯಾಪಾರ ಮಾಡ್ಕೊಂಡು ಬರ್ತಾರೆ. ಅವರು ಬೆಳಿಗ್ಗೆ ಹೋದರೆ ಅವರು ಸಂಜೆನೇ ಅಥವಾ ರಾತ್ರಿನೇ ವಾಪಸ್ ಬರೋದವರು. ಒಂದೊಂದು ಸರಿ ಅವರು ಚಿತ್ರದುರ್ಗ ಸುತ್ತಮುತ್ತ ಇರೋ ಬಡಾವಣೆಗಳಲ್ಲೂ ಸಹ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದಾರೆ ಹೆಣ್ಮಕ್ಳು. ಗಂಡಸರು ಏನು ಮಾಡ್ತಾಯಿದ್ದಾರೆ ಅಂದರೆ, ಗಂಡಸರು ಕೆಲವರು ಚಾಕು ಹರ್ತ ಮಾಡೋದು, ಅಥವಾ ಕುರಿ ವ್ಯಾಪಾರ ಮಾಡೋದು, ಅಥವಾ ಬೆಡ್ಶೀಟ್ಗಳು ತೊಗೊಂಡೋಗಿ ಮಾರೋದು, ಪ್ಲಾಸ್ಟಿಕ್ಗಳನ್ನ ಮಾರೋದು, ಎಲ್ಲರೂ ಒಂದೊಂದು 2 ವೀಲರ್ಸ್ಗಳನ್ನ ತಗೊಂಡಿದ್ದಾರೆ. ಅವರು 2 ವೀಲರ್ಸ್ ಮೇಲೆ ಕೂತ್ಕೊಂಡು ಹಳ್ಳಿಗಳಿಗೆ ಹೋಗಿ ವ್ಯಾಪಾರ ಮಾಡ್ಕೊಂಬಂದು ಜೀವನ ಸಾಗಿಸ್ತಾ ಇದ್ದಾರೆ. ಅವ್ರಿಗೆ ಏನು ಸಮಸ್ಯೆ ಆಗಿದೆ ನಾವು ಹತ್ರದಿಂದ ನೋಡ್ದಂಗೆ ಅಂದರೆ, ತಂದೆ ತಾಯಿ ಇಬ್ಬರು ದುಡಿಯೋಕ್ಕೆ ಹೋಗೋದ್ರಿಂದ ಅಲ್ಲಿ ಮಕ್ಕಳು ಸ್ಲಮ್ನಲ್ಲಿ ಒಂಥರ ಯಾರು ನೋಡ್ಕೊಳ್ಳೋದಿಲ್ಲದಲೇ ಅಡ್ಡಾಡ್ತಾ ಇರ್ತಾರೆ. ಶಾಲೆಗಳಿದ್ದಾಗ ತೊಂದರೆ ಇಲ್ಲ, ಶಾಲೆಗಳಿಗೆ ಸೇರಿಸ್ತಾರೆ. ಕೆಲವು ಸ್ಲಮ್ಗಳಲ್ಲಿರೋ ಎಲ್ಲ ಮಕ್ಕಳು ಶಾಲೆಗಳಿಗೆ ಹೋಗ್ತಾರೆ. ಈಗ ನಮ್ಮ ಈಶ್ವರ ಬಡಾವಣೆ ಹತ್ರ ಇರೋ ಶಾಲೆ ಮೆದೆಹಳ್ಳಿ ಸ್ಕೂಲಿಗೆ ಹೋಗ್ತಾರೆ. ಆ ಸ್ಕೂಲಲ್ಲಿ ಅವರಿಗೆ ಊಟ ಪುಸ್ತಕ ಎಲ್ಲ ಸಿಗುತ್ತೆ. ಅವರು ಶಾಲಾ ಶಿಕ್ಷಕರು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಅವ್ರನ್ನ. ಶಾಲೆಗಳು ಇಲ್ಲದಾಗ ಈ ಮಕ್ಳು ಏನು ಮಾಡ್ತಾರೆ, ಹೊರಗಡೆ ಓಡಾಡ್ತಿರ್ತಾರೆ. ಅವ್ರಿಗೆ ಯಾರು ಪಾಠ ಮಾಡಿರೋರಿರಲ್ಲ, ಆಮೇಲೆ ನೋಡ್ಕೊಳ್ಳೋರಿರಲ್ಲ. ತಂದೆ ತಾಯಿಗಳು ಹೊರಗಿದ್ದಾಗ ಅವರು ಚೆನ್ನಾಗಿ ನಮ್ಮ ಮಕ್ಕಳು ಚೆನ್ನಾಗಿ ಓದ್ತವೆ ಸರ್, ಆದರೆ ಅವ್ರಿಗೆ ಒಂದು ಹಾಸ್ಟೆಲ್ ಫೆಸಿಲಿಟಿ ಬೇಕು ಅಥವಾ ಎಲ್ಲರೂ ನೋಡ್ಕೊಳ್ಳೋರು ಬೇಕು ಅಂತೇಳಿ ಅಲ್ಲಿರೋ ತಂದೆ ತಾಯಿಗಳೆಲ್ಲ ನಮ್ಮನ್ನು ಕೇಳ್ತಾನೆ ಇದ್ದಾರೆ. ಸೊ ಇದು ಸ್ಲಮ್ನ ಒಳಗಡೆ ಹೋದಾಗ ವಿದ್ಯಾರ್ಥಿಗಳಲ್ಲಿ ಸಿಗೋಂಥ ಸಮಸ್ಯೆಗಳಿವು. ಆಮೇಲೆ ನಾವು ಸುತ್ತಮುತ್ತ ಸ್ಲಮ್ಗಳನ್ನೆಲ್ಲ ನೋಡಿದಾಗ ಅವರಿಗೆ ಶೌಚಾಲಯ ವ್ಯವಸ್ಥೆ ಇಲ್ಲ. ಅವರು ಸಾಮಾನ್ಯವಾಗಿ ಎಲ್ಲರೂ ಹೊರಗಡೆ ಶೌಚಾಲಯಕ್ಕೆ ಹೋಗ್ತಾರೆ. ಆಮೇಲೆ ನೀರಿನ ಫೆಸಿಲಿಟೀಸ್ ಇಲ್ಲವ್ರಿಗೆ ಅದು ನೀರನ್ನು ಸಹ ಎಲ್ಲೆಲ್ಲಾರು ತೊಗೊಂಬರ್ತಾರೆ. ಸುತ್ತಮುತ್ತ ಇರೋ ಅಂಗಡಿಗಳಲ್ಲಿ ಅಲ್ಲಿ ತಗೊಂತಾರೆ. ಅದರಲ್ಲಿ ಅವ್ರು ಜೀವನ ಮಾಡ್ತಾ ಇದ್ದಾರೆ. ಕೆಲವು ಮಕ್ಕಳಂತೂ ತುಂಬ ಗಲೀಜಾಗೇ ಇರ್ತವೆ, ಅವ್ರಿಗೆ ಸ್ನಾನ ಮಾಡಿಸೋರಿರಲ್ಲ. ಆಮೇಲೆ ಅವರಿಗೆ ಒಳ್ಳೆ ಬಟ್ಟೆಗಳು ಇರಲ್ಲ, ಬಟ್ಟೆಗಳು ಇದ್ದರೂ ಸಹ ಅವನ್ನಂತ ಒಗೆಯೋರಿರಲ್ಲ. ಆಮೇಲೆ ಕೈ ಕಾಲುಗಳು ಚಪ್ಪಲಿ ಇರಲ್ಲ, ಚಪ್ಪಲಿ ಇಲ್ದಂಗೆ ಓಡಾಡ್ತಿರ್ತಾವೆ ಮಕ್ಕಳೆಲ್ಲ. ಇವೆಲ್ಲ ದೃಶ್ಯಗಳನ್ನು ನಾವು ನೋಡಿದಾಗ ಏನಾಯಿತು, ಹತ್ತರಿಂದ ಹೋಗಿ ಏನಾರು ಮಾಡ್ಬೋದಾ ಇವರಿಗೆ ಅನ್ನೋದ್ರ ಬಗ್ಗೆ ಯೋಚನೆಗಳು ಮೂಡ್ತಾ ಬಂದವು ನಮಗೆ. ಸೊ ಹಾಗಾಗಿ ಈಗ ನಾವು ಮಕ್ಕಳುಗಳಿಗೆಲ್ಲ ಏನು ಮಾಡಿದ್ದೀವಿ, ಸ್ವಲ್ಪ ಹೋಗಿ ಅವರಿಗೆ ಚಪ್ಪಲಿಗಳು ಕೊಡಿಸೋದು, ಬಟ್ಟೆಗಳು ಕೊಡಿಸೋದು, ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸೋದು, ಅವರಿಗೆ ಸೋಪಾಗಿ ಕೈ ತೊಳ್ಕೊಬೇಕು ಶೌಚಾಲಯಕ್ಕೆ ಹೋಗೋದ್ಮೇಲೆ, ಆರೋಗ್ಯ ದೃಷ್ಟಿಯನ್ನು ಹೇಳ್ಕೊಡೋದು. ಆಮೇಲೆ ಅವ್ರಿಗೆ ಸ್ವಲ್ಪ ಸಂಜೆ ಹೊತ್ತು ಬಿಡು ಮಾಡ್ಕೊಂಡು ಕೆಲವು ಸರಿ ನಾವು ಅವರಿಗೆ ಹಾಡು ಹೇಳ್ಕೊಡೋದು, ಕತೆ ಹೇಳ್ಕೊಡೋದು, ಡ್ಯಾನ್ಸ್ ಮಾಡಿಸೋದು, ಕೋಲಾಟ ಆಡಿಸೋದು, ಈ ರೀತಿ ಮಕ್ಕಳನ್ನ ಸ್ವಲ್ಪ ನಾವು ಬದಲಾವಣೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಹಾಗೆ ದೊಡ್ಡವರು ಸಹ ಏನಾಗಿದ್ದಾರೆ, ಒಳ್ಳೆ ಜನನೂ ಇದರಲ್ಲಿ ಕೆಲವರು ದುಶ್ಚಟಗಳಿಗೆ ಈಡಾಗಿದ್ದಾರೆ. ಅವರೆಲ್ಲ ಕೆಲವು ಸಂಜೆ ಹೊತ್ತು ಬಂದು ಕುಡಿದು ಬಂದುಬಿಟ್ಟಿರ್ತಾರೆ, ಗಲಾಟೆ ಮಾಡ್ತಾರೆ. ನಾವೇ ಸಂಜೆ ಹೊತ್ತು ಸ್ಲಮ್ ಹತ್ರ ಹೋದರೆ ಬರಬೇಡಿ ಸರ್ ನಮಗೆ ಅಂತಾರೆ. ನಾವ್ಯಾರು ಹೆಣ್ಮಕ್ಳನ್ನ ಏನಾರು ಹಾಡು ಹೇಳೋಕ್ಕೆ ಏನಾರು ಕರ್ಕೊಂಡು ಹೋದರೆ, ಸರ್ ಇಲ್ಲಿ ಬರಬೇಡಿ ಸರ್, ಸಂಜೆ ಬರಬೇಡಿ ಅಂತಾರೆ ಅವರು. ಸೊ ನಾವೇ ಯಾಕೆ ಏನಾಗಿದೆ ಅಂದರೆ, ಬೇಡ ಸರ್ ನೀವು ಹೆಣ್ಮಕ್ಳು ಕರ್ಕೊಂಡು ಇಷ್ಟು ದೂರ ಬರಬೇಡಿ ನೀವು ಅಂತಾರೆ. ನಾವು ಗುತ್ತಿನಾಡು ಹತ್ರ ಒಂದು ಸ್ಲಮ್ ಇದೆ, ಅಲ್ಲಿ ಕಲ್ಲಿನ ಕ್ವಾರಿ ಇದೆ, ಅಲ್ಲೊಂದು ಸ್ಲಮ್ ತಯಾರಾಗಿದೆ ಗುತ್ತಿನಾಡು ಹತ್ರ. ಅದು ಇಲ್ಲಿಂದ ನಮಗೆ 7 ಕಿಲೋಮೀಟರ್ ಆಗುತ್ತೆ. ಅಲ್ಲಿಗೂ ಸಹ ನಾವು ಭಾಳ ಸರಿ ಹೋಗಿದ್ದೀವಿ. ಅಲ್ಲಿ ಕಾರ್ಯಕ್ರಮಗಳೆಲ್ಲ ಮಾಡಿದ್ದೀವಿ. ನಾವು ಅವ್ರನ್ನ ಸಂಘಟನೆ ಮಾಡಿ ಅವ್ರಿಗೆ ಏನೇನು ಪ್ರಾಬ್ಲಮ್ ಇದೆ ಹೇಳ್ರಿ, ನಿಮ್ಗೆ ಏನೇನು ಸಮಸ್ಯೆಗಳಿದೆ. ಅವ್ರದ್ದೆಲ್ಲ ಸಮಸ್ಯೆಗಳು ಏನು ಅಂದರೆ, ನೀರಿನ ಸಮಸ್ಯೆ, ಲೈಟ್ ಇರಲ್ಲ. ಅಲ್ಲಿ ಯಾರೋ ಒಬ್ಬರು ಲೈಟ್ ಕನೆಕ್ಷನ್ ಕೊಟ್ಟಿದ್ದಾರೆ. ಅವ್ರು ಕಲ್ಲು ಜಲ್ಲಿ ಮಾಡೋ ಅಂತಾರೆ, ಅವ್ರಿಗೆ ಲೈಟ್ ಕನೆಕ್ಷನ್ ಕೊಟ್ಟಿದ್ದಾರೆ. ರಾತ್ರಿ ಹೊತ್ತು ತಪ್ಪಸ ಅಲ್ಲಿ ಲೈಟ್ ಇರುತ್ತೆ. ಇನ್ನು ಇಲ್ಲಿ ಈಶ್ವರ ಬಡಾವಣೆಯಲ್ಲೆಲ್ಲ ನಾವು ಸ್ಟ್ರೀಟ್ ಲೈಟ್ ಕೆಳಗಾರ ಮಕ್ಕಳು ಓದಲಿ,
ಒಂದು ಸ್ಟ್ರೀಟ್ ಲೈಟ್ ಹಾಕ್ಸ್ಕೊಡಿ ಅಂತೇಳಿ ನಾವು ನಗರಸಭೆಗೂ ಒಂದ್ಸರಿ ನಾವು ಪತ್ರಗಳನ್ನ ಕೊಟ್ಟಿದ್ವಿ. ಒಂದು ಸ್ಟ್ರೀಟ್ ಲೈಟ್ ಹಾಕಿದ್ರೆ ಅದು ಕೆಳಗೆ ಮಕ್ಕಳು ಕೂತ್ಕೊಂಡು ಓದ್ತಾರೇನೋ ಅಂತ. ಅವರೆಲ್ಲರೂ ಈಗ 10 ರೂಪಾಯಿ ಕ್ಯಾಂಡ್ಲು ತಗೊಂಡು ದಿವಸ ಓದ್ತಾರೆ ಅವರು. 10 ರೂಪಾಯಿ ಕ್ಯಾಂಡ್ಲು ಬೇಕು ಸರ್ ನಮಗೆ ಸಂಜೆ ಹೊತ್ತು, ಆ ಕ್ಯಾಂಡ್ಲಲ್ಲಿ ಮಕ್ಕಳು ಓದ್ತವೆ, ಸ್ಕೂಲಿಗೆ ಹೋಗ್ತವೆ. ಅವರು ನಮಗೆ ಲೈಟ್ ಕೊಡಲಿಲ್ಲ ಅಂದ್ರೆ ನಮಗೆ ಸೋಲಾರ್ ವ್ಯವಸ್ಥೆ ಮಾಡಿಕೊಡಿ ಸರ್ ಅಂತ ಮಾತಾಡ್ತಾರೆ ಅವರು. ನಮಗೆ ಸೋಲಾರ್ ಕೊಡಿ, ನಾವು ಅಟ್ಲೀಸ್ಟ್ ಅವ್ರ ಹತ್ರ ಮೊಬೈಲ್ ಇರುತ್ತೆ. ಆ್ಯಕ್ಚುಲಿ ನೀವು ನೋಡಿರ್ಬೋದು, ಸ್ಲಮ್ನವ್ರ ಹತ್ರ ಮೊಬೈಲ್ ಇದೆ, ಟಿ ವಿ ಇಲ್ಲ ತುಂಬ ಮನೇಲಿ, ಎಲ್ಲರ ಮಗ ಮೊಬೈಲ್ ಇದ್ದಾವೆ. ಮೊಬೈಲ್ ಎಲ್ಲಿ ಚಾರ್ಜ್ ಮಾಡ್ಕೊತೀರಾ ಅಂತ ಅವ್ರು ನಾವು ಕೇಳಿದಾಗ ಅದು ಸುತ್ತಮುತ್ತ ಇರೋ ಅಂಗಡಿಗಳಿಗೆ ಮನೆಗಳಿಗೆ ಹೋಗಿ 10 ರೂಪಾಯಿ ಕೊಟ್ಟು ಚಾರ್ಜ್ ಮಾಡಿಸ್ತಾರೆ ಅವರು. ಒಂದು ಮೊಬೈಲಿಗೆ 10 ರೂಪಾಯಿ ಚಾರ್ಜ್ ಮಾಡ್ತಾರಂತವ್ರು. ಅಲ್ಲೇ ಬಾರನ್ ರೆಸ್ಟೋರೆಂಟ್ ಇದೆ ಒಂದು, ಅಲ್ಲಿ ಹೋಗಿ ಚಾರ್ಜಿಗೆ ಇಡ್ತಾರೆ ಎಲ್ಲರೂ ಒಂದ್ಸರಿ ಚಾರ್ಜಿಂಗ್ ಇಟ್ಕೊಂಬಂದ್ಬಿಟ್ಟು ಅದರಲ್ಲಿ ದಿವಸ ಎಲ್ಲ ಅದರಲ್ಲೇ ಆಟ ಆಡೋದಿರ್ಬೋದು, ನ್ಯೂಸ್ ನೋಡೋದಿರ್ಬೋದು. ನ್ಯೂಸ್ ಏನು ನೋಡ್ತಾರಲ್ಲ ಗೊತ್ತಿಲ್ಲ, ಬಟ್ ಸೀರಿಯಲ್ಗಳು ನೋಡ್ತಾರೆ, ಸಿನಿಮಾಗಳು ನೋಡ್ತಿರ್ತಾರೆ, ಹಾಡು ಕೇಳ್ತಿರ್ತಾರೆ. ಆ ಥರ ಜೀವನ ಮಾಡ್ತಾ ಇದ್ದಾರೆ ಅವರು. ಕೆಲವರು ಮಾತ್ರ ಒಂದು ಸೋಲಾರ್ ಪ್ಲೇಟ್ನ ಗುಡಿಸ್ಲ ಮೇಲೆ ಹಾಕ್ಕೊಂಡು ಅದ್ರಲ್ಲಿ ಬರೋ ಚಾರ್ಜಿಂಗ್ ಲೈಟ್ ಮಾಡ್ಕೊಂಡಿದ್ದಾರೆ. ಕೆಲವು ಗುಡಿಸ್ಲಲ್ಲಿ ಈ ಥರ ಇದೆ ವ್ಯವಸ್ಥೆ. ಅವರಿಗೆ ನಾವು ಆದಷ್ಟು ಏನಾರು ಒಂದು ಅವರಿಗೆ ಸಮರ್ಪಕವಾದ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ನಾವು ತುಂಬ ಸರಿ ನಗರಸಭೆಯವರಿಗೆ ಮತ್ತು ಗ್ರಾಮ ಪಂಚಾಯತರಿಗೆಲ್ಲ ನಾವು ಕೇಳ್ಕೊಂತಾನೆ ಬರ್ತಾಯಿದ್ದೀವಿ. ಯಾಕೆಂದರೆ ದೊಡ್ಡವ್ರ ಜೀವನ ಹೆಂಗೋ ಆಗೋಗಿದೆ, ಮಕ್ಕಳನ್ನ ನಾವು ಚೆನ್ನಾಗಿ ಮಾಡ್ಕೋಬೇಕಲ್ಲ, ಅವರಿಗಾರ ಒಂದು ಅಭಿವೃದ್ಧಿಗೊಳಿಸಿದ್ರೆ ಸ್ಲಮ್ಗಳು ನಿರ್ನಾಮ ಆಗ್ತವೇನೋ ಅನ್ನೋ ಯೋಜನೆ ಮೇಲೆ ನಾವು ತುಂಬ ಜನ ನಾವು ದಾನಿಗಳನ್ನೆಲ್ಲ ಕೇಳಿದ್ವಿ. ನಾವು ಸೋಲಾರ್ ಕೊಡಿ, ನಾವು ಮೈನ್ಸ್ನವ್ರನ್ನೂ ಒಂದು ಸರಿ ಕೇಳಿದ್ವಿ, ಸೋಲಾರ್ ಪ್ಲೇಟ್ ಕೊಡೋಕ್ಕಾಗುತ್ತಾ ಇವರಿಗೆಲ್ಲ ಅಂತ. ಬಟ್ ಎಕ್ಸ್ಪೆನ್ಸಿವ್ ಪ್ರೋಗ್ರಾಮ್ ಇದೆ ಅದು. ಹಾಗಾಗಿ ತುಂಬ ಜನ ಅದಕ್ಕಿಂತ ಮುಂದಕ್ಕೆ ಬಂದಿಲ್ಲ, ಅವರೇ ಕೆಲವರು ಪ್ಲೇಟ್ಸ್ಗಳು ಹಾಕ್ಕೊಂಡು ಜೀವನ ಮಾಡ್ತಾಯಿದ್ದಾರೆ. ಆಮೇಲೆ ತುಂಬ ಜನ ನಮಗೆ ಬಟ್ಟೆ ದಾನಗಳು ಕೊಡೋರು ಸಿಗ್ತಾರೆ. ನಮಗೆ ತುಂಬ ಜನ ಬಟ್ಟೆ ಏನು ಮಾಡ್ಬೇಕು ಸರ್, ನಮ್ಮ ಮಕ್ಕಳು ಬಟ್ಟೆ ಸೈಜ್ ಚೇಂಜ್ ಆಗಿದೆ ಅಂತಾರೆ. ನಮಗೆ ಆ್ಯಕ್ಚುಲಿ ಹಳೆ ಬಟ್ಟೆ ಕೊಡೋದಕ್ಕೆ ಮನಸ್ಸಿರಲಿಲ್ಲ. ಅವ್ರಿಗೆ ಹಳೆ ಬಟ್ಟೆ ಕೊಡೋದು ಬೇಡ, ಹೊಸ ಬಟ್ಟೆನೇ ಕೊಡ್ಸೋಣ ಅಂಥೇಳಿ ನಾವು ಕೆಲವನ್ನ ಮಾರ್ವಾಡಿಸ್ಗಳು, ಕೆಲವರು ವ್ಯಾಪಾರಸ್ಥರುಗಳು ಹಳೇ ಸ್ಟಾಕ್ ಇರೋ ಬಟ್ಟೆಗಳನ್ನೆಲ್ಲ ನಮಗೆ ಕೊಟ್ಟರು. ಅದನ್ನೆಲ್ಲ ತೊಗೊಂಡೋಗಿ ಮಕ್ಕಳಿಗೆ ಹೊಂದಿಸಿ ನಾವು ಕೊಟ್ವಿ. ಅದರಲ್ಲಿ ಅವ್ರಿಗೆ ಬೇಕಾದಂಥ ಪ್ಯಾಂಟು, ಶರ್ಟು, ಆಮೇಲೆ ಹೆಣ್ಮಕ್ಳಿಗೆ ಬೇಕಾದಂಥ ಫ್ರಾಕ್ಸ್ ಎಲ್ಲ ಹೊಸವೇ. ಬಟ್ ಅವೆಲ್ಲ ಔಟ್ ಆಫ್ ಫ್ಯಾಷನ್ ಆಗಿರ್ತವೆ, ಇಲ್ಲ ಹಳೇ ಸ್ಟಾಕಲ್ಲಿ ಇರ್ತವೆ. ಅವನ್ನ ತಂದು ಸಹ ನಾವು ಮಕ್ಕಳಿಗೆಲ್ಲ ಕೊಟ್ವಿ. ಆಮೇಲೆ ಚಪ್ಪಲಿ ಇಲ್ಲ ಅಂದಾಗ ನಾವು ಕೆಲವು ಸಂಸ್ಥೆಗಳನ್ನ ಕೇಳ್ಕೊಂಡ್ವಿ, ಚಪ್ಪಲಿ ಕೊಡ್ಸೋಕ್ಕಾಗುತ್ತಾ ಈ ಮಕ್ಕಳಿಗೆಲ್ಲ ಅಂತ. ಎಲ್ಲ ಬಂದವ್ರಿಗೆ ಚಪ್ಪಲಿ ಎಲ್ಲ ಕೊಡ್ಸಿದ್ವಿ, ಚಪ್ಪಲಿ ಹಾಕೊಂಡು ಓಡಾಡೋದು ರೂಢಿ ಮಾಡಿಸಿದ್ವಿ ಮಕ್ಕಳಿಗೆ. ಈ ರೀತಿ ಅವ್ರನ್ನ ಅಭಿವೃದ್ಧಿ ಕಡೆ ಎಳ್ಕೊಂಡು ಹೋಗ್ಬೇಕು, ನಿಂಗಾರ ಮಾಡಿ ಮುಖ್ಯವಾಹಿನಿಗೆ ತರಬೇಕಲ್ಲ ಅನ್ನೋದ್ರ ಬಗ್ಗೆ ಸಣ್ಣ ಸಣ್ಣ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದ್ವಿ. ಅವರಿಗೆ ಗುಡಿ ಕೈಗಾರಿಕೆಗಳ ಬಗ್ಗೆ ಪ್ರೋತ್ಸಾಹ ಕೊಡಬೇಕು. ಯಾಕೆಂದರೆ ಅವರು ಬರೀ ಒಡವೆ ಮಾರಿ ಬರ್ತಾ ಇದ್ದಾರೆ, ಜೀವನ ಮಾಡ್ತಾ ಇದ್ದಾರೆ. ಒಡವೆ ಮಾರೋದ್ಬಿಟ್ರೆ ಅವ್ರಿಗೆ ಇನ್ನೇನು ಗೊತ್ತಿಲ್ಲ. ಎಲ್ಲ ಐಟಮ್ಸ್ಗಳನ್ನ ತಗೊಂಡು ಹೋಗ್ತಾರೆ. ಅದು ನೆಕ್ಲೆಸ್ ಇರ್ಬೋದು, ಸರ ಇರ್ಬೋದು, ಎಲ್ಲ ಹಳ್ಳಿ ಕಡೆ ಜನ ತಗೊಂತಾರೆ ಅನ್ಸುತ್ತೆ. ಹಳ್ಳಿ ಕಡೆಯವರಿಗೆ ಆ ಥರ ಐಟಮ್ಸ್ಗಳು ಭಾಳ ಇಷ್ಟ ಅಂತೇಳಿ ಇವ್ರು ತೊಗೊಂಡೋಗಿ ಮಾರ್ತಾರೆ. ಸೊ ಅದು ಬಿಟ್ಟರೆ ಅವ್ರಿಗೆ ಬೇರೆ ಯಾವುದೂ ಉದ್ಯೋಗ ಇಲ್ಲ. ಅದಕ್ಕೆ ನಾವು ಹೆಣ್ಮಕ್ಳಿಗೆ ಮನೆಯಲ್ಲಿ ಮಾಡೋಂಥ ಗ್ರಾಮೀಣ ಉದ್ಯೋಗಗಳು ಏನಾರು ಇದಾವ ಅಂತೇಳಿ ನಾವು ಚರ್ಕವನ್ನು ಒಂದ್ಸರಿ ಪರಿಚಯ ಮಾಡಿಕೊಟ್ವಿ. ಅವರಿಗೆ ದಾರ ಮಾಡೋದು ಹೇಗೆ ಅಂತೆಲ್ಲ ತೋರಿಸ್ಕೊಟ್ಟಿದ್ವಿ. ಈ ದಾರದಿಂದ ಬಟ್ಟೆ ಮಾಡ್ಕೋಬೋದು. ಒಂದು ವಿಸ್ತಾರವಾದ ಕಾರ್ಯಕ್ರಮವನ್ನು ಖಾದಿ ಮತ್ತು ಗ್ರಾಮೋದ್ಯೋಗ ಇಲಾಖೆಯವರು ಮಾಡ್ಬೋದು. ಬಟ್ ಅಲ್ಲಿ ಏನಾಗಿದೆ, ಖಾದಿ ಮತ್ತು ಗ್ರಾಮೋದ್ಯೋಗ ಇಲಾಖೆಯಲ್ಲಿ ಅಂಬರ್ ಚರಕ ಅನ್ನೋದನ್ನು ಮಾತ್ರ ಅವ್ರು ಉಪಯೋಗಿಸ್ತಾ ಇದ್ದಾರೆ. ಅದು ಅವಾಗ 5,000 ಇತ್ತು, ಈಗ ಎಷ್ಟಾಗಿದೆ ಗೊತ್ತಿಲ್ಲ. ಅದನ್ನು ನೀವು ಸ್ಲಮ್ಮಲ್ಲಿ ಇಡಕ್ಕೆ ಬರಲ್ಲ ಅಂತಾರೆ ಅವರು. ಯಾಕೆಂದರೆ ಅದು ತುಂಬ ವ್ಯಾಲ್ಯೂಬಲ್ ಸರ್, ಅದು ಯಾರೋ ಎತ್ಕೊಂಡು ಹೋದರೆ ನಮಗೆ ಲಾಸ್ ಆಗುತ್ತದು. ಅದನ್ನು ನಾವು ಸಾಲವಾಗೂ ಕೊಡೋಕ್ಕೆ ಬರಲ್ಲ, ಅದನ್ನು ಅವ್ರು ಪರ್ಚೇಸ್ ಮಾಡೋಕ್ಕೆ ಶಕ್ತಿ ಇಲ್ಲ. ಅದಕ್ಕೆ ಈ ಖಾದಿ ಗ್ರಾಮೋದ್ಯೋಗದ ಏನಾಗಿದೆ ಅಂದರೆ, ಅವ್ರದ್ದೇ ಒಂದು ಮನೆಯಲ್ಲಿ ಅವ್ರದೊಂದು ರೂಮಲ್ಲಿ ಅದು ಖಾದಿ ಚರಕಗಳನ್ನ ಇಟ್ಟಿರ್ತಾರೆ, ಅದ್ರಲ್ಲಿ ಹೋಗಿ ದಾರ ಮಾಡಿ ಬರಬೇಕು ಇವರು. ಸೊ ಆ ಥರ ದುಡಿಮೆ ಮಾಡಬೇಕು ಅಂತ ಅವ್ರು ಹೇಳೋದು. ನಾವು ಸಿಂಪಲಾಗಿರೋ ಚರಕನ್ನು ತೋರಿಸಿದ್ವಿ ಖಾದಿ ಬಗ್ಗೆ ಅವ್ರಿಗೆ ಹೇಳ್ಕೊಡೋಣ ಅಂತ. ಆಮೇಲೆ ಒಬ್ಬರು ಟೈಲರಿಂಗ್ ಮಿಷಿನ್ ಕೊಡಿಸ್ತೀವಿ ಅಂತ ಬಂದರು. ಟೈಲರಿಂಗ್ ಮಿಷಿನ್ನ ಯಾರ ಮನೇಲಿ ಇಡಬೇಕು ಅನ್ನೋ ಪ್ರಾಬ್ಲಮ್ ಆಯ್ತು ನಮಗೆ ಅಲ್ಲಿ. ಯಾಕೆಂದರೆ ಸ್ಲಮ್ಮಲ್ಲಿ ಆ್ಯಕ್ಚುಲಿ ಎಲ್ಲರೂ ಸೇರಿ ಒಂದು ಕೆಲಸ ಮಾಡೋ ಅಂಥ ಒಂದು ಕುಟೀರದ ಥರನೋ, ಒಂದು ಸಭಾಂಗಣದ ಥರನೋ, ಏನಾರ ಒಂದು ಲರ್ನಿಂಗ್ ಸೆಂಟರ್ ಥರ ಒಂದು ಮಾಡಿಕೊಟ್ರೆ ಅಲ್ಲಿ ಅವರೆಲ್ಲ ಬಂದು ಟೈಲರಿಂಗ್ ಕಲಿತು ಎಲ್ಲರೂ ಅವ್ರವ್ರ ಬಟ್ಟೆ ಹೊಲ್ಕೋಬೋದೇನೋ ಅಂತ ಒಂದು ಪ್ಲ್ಯಾನ್ ಮಾಡಿದ್ವಿ. ಆ ಥರ ವ್ಯವಸ್ಥೆ ಮಾಡೋಕೆ ಅವ್ರ ಹತ್ರ ಇಲ್ಲ. ಒಂದು ಗುಡಿಸ್ಲು ಕಟ್ಟಬೇಕು ಅಂದ್ರೆ 10,000 ಆಗುತ್ತೆ ಸರ್ ಅಂತಾರವರು. ಒಂದು ಎಲ್ಲರಿಗೂ ಸೇರೋದು ಗುಡಿಸ್ಲು ಕಟ್ಟರಪ್ಪ, ಅಲ್ಲೆಲ್ಲ ಬಂದು ಟೈಲರಿಂಗ್ ಮಾಡಲಿ, ಬಟ್ಟೆ ಹೊಲ್ಕೊಳ್ಳಿ, ಖಾದಿ ಚರ್ಕ ಕಲ್ತ್ಕೊಳ್ಳಿ, ಅದು ಪೇಪರ್ ವರ್ಕ್ ಮಾಡಲಿ ಏನಾರ ಒಂದು ಅಂತ ನಾವು ಅಂದರೆ ಅಲ್ಲಿ ಆ ಥರ ಸಂಘಟನೆ ಮಾಡೋಕ್ಕೆ ನಮ್ಮ ಕೈಲಿ ಇನ್ನೂ ಆಗಿಲ್ಲ. ಯಾಕೆ ಅಲ್ಲೊಂದು ಸಭಾಂಗಣ ಬೇಕಾಗುತ್ತೆ ಅವರಿಗೆ. ಒಂದು ಮೆಷಿನ್ ಇಡಬೇಕು ಅಂದ್ರೂ ಸಹ ನಮಗೆ ಕದ ಬೇಕಾಗುತ್ತೆ, ಸೇಫ್ಟಿ ಬೇಕಾಗುತ್ತೆ, ಲಾಕ್ ಮಾಡಬೇಕಾಗುತ್ತೆ. ಆ ಥರ ವ್ಯವಸ್ಥೆ ಸ್ಲಮ್ಗಳಲ್ಲಿ ಇಲ್ಲ. ಹಾಗಾಗಿ ಸ್ಲಮ್ಗಳಿಗೆ ಅಭಿವೃದ್ಧಿಗೊಳಿಸೋದಕ್ಕೆ ದೊಡ್ಡ ಮಟ್ಟದಲ್ಲಿ ಸರ್ಕಾರನೇ ಕೈ ಹಾಕಬೇಕು ಅಂತ ನಮ್ಮ ಅನಿಸಿಕೆ. ಯಾಕೆಂದರೆ ಅಷ್ಟು ದೊಡ್ಡ ಹಣವನ್ನು ತೊಡಗಿಸಿ ಅವ್ರನ್ನ ಚೆನ್ನಾಗಿ ಮೇಲ್ಮಟ್ಟಕ್ಕೆ ತರಬೇಕು ಅಂದರೆ ಒಂದಿಷ್ಟು ಈ ಥರ ಸಭಾಂಗಣ ಎಲ್ಲೋ ಯಾವುದೋ ಸೈಟಲ್ಲಿ ಇರ್ತಾರೆ ಸರ್, ಅಲ್ಲೇ ಸಭಾಂಗಣ ಕಟ್ಟಕ್ಕೆ ಬರುತ್ತೆ ಅಂತೆ ಸರ್ಕಾರ ಈಗ. ಯಾಕಂದರೆ ಯಾವುದೋ ಸೈಟಲ್ಲಿ ಬಂದು ವಾಸ ಇರ್ತಾರೋ ಅವರು, ಸೈಟ್ ಖಾಲಿ ಮಾಡುವಂಥ ತಕ್ಷಣ ಖಾಲಿ ಮಾಡ್ಕೊಂಡು ಹೋಗ್ತಾರವರು. ಕೆಲವು ಕಡೆ ಸರ್ಕಾರನೇ ಕೊಳಚೆ ಪ್ರದೇಶ ನಿರ್ಮೂಲನಾ ಅಂಥೇಳಿ ಕೆಲವು ದೂರದಲ್ಲೆಲ್ಲ ಅವ್ರಿಗೆ ಸೈಟ್ ಕೊಟ್ಟು ಮನೆ ಕಟ್ಕೊಟ್ಟಿದ್ದಾರೆ ಸರ್. ಆದರೆ ಇವ್ರು ಹೋಗಲ್ಲ ಸರ್ ಅಂತಾರೆ ಅವ್ರು ಇವ್ರು ಯಾಕೆ ಹೋಗಲ್ಲ ಅಂದರೆ, ಸರ್ ಅಲ್ಲಿಂದ ನಾವು ಹೆಂಗೆ ಬರೋಣ ಸರ್, ನಾವು ವ್ಯಾಪಾರ ಹೆಂಗೆ ಮಾಡ್ಬೇಕು, ನಾವು ಒಳ್ಳೆಗೆ ವ್ಯಾಪಾರ ಮಾಡ್ತೀವಿ, ಎಳ್ಳೆಗೆ ವ್ಯಾಪಾರ ಮಾಡ್ತೀವಿ, ನಾವೀಗ ದೂರದಿಂದ ಹೆಂಗೆ ಬಂದು ನಾವು ವ್ಯಾಪಾರ ಮಾಡೋಕ್ಕಾಗುತ್ತೆ, ಈ ಸಮಸ್ಯೆಯಲ್ಲಿ ಸಿಗಾಕೊಂಡಿದ್ದಾರೆ ಅವರು. ಸೊ ಅದಕ್ಕೆ ನಾವು ಅವ್ರಿಗೆ ಹತ್ರದಲ್ಲಿ ಸಿಗೋ ಅಂಥದ್ದಲ್ಲೇ ಜಮೀನು ಕೊಡಬೇಕು, ಅವರಿಗೆ ವಾಸಸ್ಥಳ ಮಾಡಿಕೊಡ್ಬೇಕು. ಆ ಥರ ಜಮೀನು ಸರ್ಕಾರದಲ್ಲಿ ಇದಾವೋ ಇಲ್ಲ ಗೊತ್ತಿಲ್ಲ. ಸರ್ಕಾರ ಈ ರೀತಿ ಪ್ಲ್ಯಾನ್ ಮಾಡಬೇಕಾಗುತ್ತೆ. ಎಲ್ಲೋ ಜಮೀನು ಕೊಟ್ಟು ಮನೆ ಕಟ್ಕೊಡೋದಕ್ಕಿಂತ ಅವರಿಗೆ ಪೋರ್ಟಬಲ್ ಮನೆಗಳನ್ನ ಕೊಡಬೇಕಾಗುತ್ತೆ. ಆ ಥರ ಶೆಡ್ ಥರ ಇರಬೇಕು ಅದು. ಹಿಂಗೆ ನಮಗೆ ಚರ್ಮ ಕಾರ್ಮಿಕರಿಗೆ, ಚಪ್ಪಲಿ ಹೊಲಿಯರಿಗೆ ಹೆಂಗೆ ಒಂದು ಶೆಡ್ ಕೊಟ್ಟರೋ ಆ ಥರ ಪೋರ್ಟಬಲ್ ಮನೆಗಳನ್ನ ಕೊಡಬೇಕಾಗುತ್ತೆ ಅವರಿಗೆ. ಅದು ಎಲ್ಲಿ ಬೇಕಾದ್ರೂ ಶಿಫ್ಟ್ ಮಾಡೋ ಹಂಗೆ ವ್ಯವಸ್ಥೆ ಮಾಡಿರಬೇಕು.
ಅಂಥವನ್ನ ಅವ್ರ ಕೆಲಸ ಮಾಡೋ ಹತ್ರದಲ್ಲಿ ಅವ್ರಿಗೇನಿಲ್ಲ, ಅವ್ರ ಶೌಚಾಲಯ ಇರಬೇಕು, ಒಂದು ಸ್ನಾನದ ಒಂದು ಇದಿರಬೇಕು, ಒಂದು ಅಡುಗೆ ಮನೆ, ಈ ಥರ ಇರೋಂಥ ಒಂದು ಶೆಡ್ಡನ್ನು ಮಾಡಿ ಅದನ್ನು ಲಿಫ್ಟ್ ಮಾಡಿ, ನಮ್ಮ ಹತ್ರ ಬೇಕಾದಷ್ಟು ಕ್ರೇನ್ಗಳು ಬಂದಿದ್ದಾವೆ, ಆ ಕ್ರೇನಲ್ಲಿ ಲಿಫ್ಟ್ ಮಾಡಿ ಅವ್ರಿಗೆ ಅಲ್ಲಿ ಇನ್ಸ್ಟಾಲ್ ಮಾಡಿ ಕೊಟ್ಟು ಅವ್ರನ್ನ ನೀಟಾಗಿರೋ ಹಂಗೆ ಮಾಡಬೇಕು. ಈಗ ಹೆಂಗೆ ನಮಗೆ ಮೈನ್ಸ್ನವ್ರು ಮಾಡ್ಕೊಂಡಿದ್ದಾರೆ, ಮೈನ್ಸ್ನವ್ರು ಗುಡ್ಡದ ಮೇಲೆ ಕೆಲವು ಶೆಡ್ಗಳನ್ನ ಶಿಫ್ಟ್ ಮಾಡಿದ್ದಾರೆ, ಭಾಳ ಚೆನ್ನಾಗಿರುತ್ತೆ. ಅದರೊಳಗಡೆ AC ಮಾಡ್ಕೊಂಡಿರ್ತಾರೆ, ಕಂಪ್ಯೂಟರ್ ಇರುತ್ತೆ ಒಳಗಡೆ, ಲ್ಯಾಪ್ಟಾಪ್ ಎಲ್ಲ ಸೆಕ್ಯೂರಿಟಿ ಇರುತ್ತೆ ಅವ್ರದ್ದು. ಅಷ್ಟು ಚೆನ್ನಾಗಿ ಆ ರೈಲ್ವೆ ಡಬ್ಬಿ ಥರ ಇರ್ತಾವೆ ಅವು, ತುಂಬ ಸ್ಟ್ರಾಂಗ್ ಇರೋಂಥ ಮೆಟೀರಿಯಲ್ ಮಾಡಿದ್ದಾರೆ ಅವರು. ಆ ಥರ ಈ ಸ್ಲಮ್ನರಿಗೆ ಕೊಟ್ಟು ಅಲ್ಲಿ ಜಾಗಗಳು ಏನಾದ್ರು ತೆರವುಗೊಳಿಸಿದ್ರೆ ಆ ಸ್ಲಮ್ಮನ್ನು ಮತ್ತೆ ಸ್ಥಳಾಂತರ ಮಾಡೋ ಹಾಗೆ ಆ ಡಬ್ಬಿಗಳಿರಬೇಕು. ನೀವು ಪರ್ಮನೆಂಟಾಗಿ ಮನೆ ಕಟ್ಟೋಕ್ಕೆ ಬಿಡಲ್ಲ, ಯಾಕಂದ್ರೆ ಅದು ಬೇರೆ ಸೈಟ್, ಅದು ಬೇರೆ ಸೈಟಲ್ಲಿ ಅವ್ರಿಗೆ ವಾಸ ಮಾಡೋಕ್ಕೆ ಅವಕಾಶ ಕೊಡಲ್ಲ. ಇದಕ್ಕೆ ಯಾವ್ದಾದ್ರು ಒಂದು ಹೊಸ ಫಾರ್ಮುಲಾ ಮಾಡಿ ಕಂಡಿಡಿದ್ರೆ ಮಾತ್ರ ಸ್ಲಮ್ನರಿಗೆ ಶೌಚಾಲಯದ ವ್ಯವಸ್ಥೆ, ಸ್ನಾನ ಮಾಡೋ ವ್ಯವಸ್ಥೆ ಇವನ್ನೆಲ್ಲ ಮಾಡಿಕೊಡ್ಬೋದು. ಅಲ್ಲಿ ನನ್ಗೆ ಗೊತ್ತಿರೋಂಗೆ ಹೆಣ್ಮಕ್ಳು ಅಲ್ಲಿ ಸ್ನಾನ ಮಾಡೋಕೆ ಅವರೇ ಒಂದು ತಟ್ಟಿ ಕಟ್ಕೊಂಡಿರ್ತಾರೆ, ಅದರಲ್ಲಿ ಅವ್ರು ಅನ್ಸೇಫ್. ಅದು ಆ್ಯಕ್ಚುಲಿ ಅಲ್ಲಿ ಹೆಣ್ಮಕ್ಳು ಸ್ನಾನ ಮಾಡೋದು ಒಂದು ವಯಸ್ಸಿಗೆ ಬಂದಂಥವ್ರು ಭಾಳ ಅನ್ಸೇಫ್ ಇರುತ್ತೆ. ಆಗ ಈ ಸ್ಲಮ್ನಲ್ಲಿ ಕೆಲವು ಹೆಣ್ಣುಮಕ್ಳನ್ನ ನಾವು ನೋಡ್ಕೊಳ್ಳೋದು, ಸುರಕ್ಷತೆ ಬಗ್ಗೆ ದೃಷ್ಟಿ ಹರಿಸೋದು, ಇವೆಲ್ಲ ಭಾಳ ಕಷ್ಟಕರವಾದ ಕೆಲಸ ಆಗಿದಾವೆ. ಹಾಗಾಗಿ ಈಗ ನಾವೀಗ ಮಾತಾಡ್ಬೋದು ಸ್ಲಮ್ ಹೆಂಗೆ ಸೃಷ್ಟಿ ಆಯ್ತಪ್ಪ ಇದು ಅಂದರೆ, ಈಗ ನೋಡಿರ್ಬೋದು ನಗರಗಳು ಎಲ್ಲರನ್ನೂ ಸೆಳೀತಾ ಇದ್ದಾವೆ. ಕೆಲಸಕ್ಕೆ ಬರಬೇಕು ಅಂದ್ರೆ ನಗರಗಳು, ಕೆಲವರಲ್ಲಿ ಮನೆ ಸ್ವಚ್ಛತೆ ಮಾಡೋಕ್ಕೆಲ್ಲ ಹೋಗ್ತಾರೆ, 2,000 1,000 ಎಲ್ಲ ಸಿಗುತ್ತೆ ಅವರಿಗೆ. ಇಲ್ಲಿ ಕೆಲಸ ಸಿಗುತ್ತೆ. ನಗರಗಳಿಗೆ ಯಾಕೆ ಜನ ವಲಸೆ ಬರ್ತಾರೆ ಅಂದರೆ ಇಲ್ಲಿ ಕೆಲಸ ಸಿಗುತ್ತೆ ಸರ್, ಹೆಂಗಾರ ಮಾಡಿ ಸಾಲ ತೀರಿಸ್ಕೋಬೋದು, ಹೆಂಗಾರ ಬದುಕ್ಬೋದು ಅಂತೇಳಿ ನಗರಗಳಿಗೆ ಬರ್ತಾ ಇದ್ದಾರೆ. ಬಟ್ ಅವ್ರಿಗೆ ಮನೆ ಸಿಗ್ತಾ ಇಲ್ಲ, ಬಾಡಿಗೆ ಮನೆಯೂ ಸಿಗಲ್ಲ, ಅವ್ರು ಯಾರು ಬಾಡಿಗೆ ಮನೆಯೂ ಕೊಡಲ್ಲ. ಸ್ಲಮ್ನವ್ರಿಗೆ ಯಾರು ಬಾಡಿಗೆ ಮನೆ ಕೊಡಲ್ಲ, ಅವ್ರು ಡಿಪಾಸಿಟ್ ಕೊಡೋಕ್ಕಾಗಲ್ಲ, ಪರಿಚಯ ಇರಲ್ಲ, ಅವ್ರು ಯಾವತ್ತು ಬೇಕಾದ್ರೂ ಖಾಲಿ ಮಾಡ್ಕೊಂಡು ಹೋಗ್ತಾರೆ. ಸೊ ಈ ಥರ ಜನ ಎಲ್ಲ ನಗರಗಳಲ್ಲೂ ಸುತ್ತಮುತ್ತ ಬರ್ತಾ ಇದ್ದಾರೆ. ಈಗ ಇವ್ರನ್ನ ಅಭಿವೃದ್ಧಿಗೊಳಿಸ್ಕೋಬೇಕು, ಇವ್ರನ್ನ ಚೆನ್ನಾಗಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಬೇಕಾಗುತ್ತೆ ಸರ್ಕಾರ. ನಾವು ಸ್ವತಂತ್ರ ಬಂದ ಈಗ 70 ವರ್ಷ ದಾಟಿದ್ರು ಸಹ ನಮಗೆ ಬಡತನ ನಿವಾರಣೆ ಮಾಡೋಕ್ಕಾಗಿಲ್ಲ, ಈ ಸ್ಲಮ್ನ ನಿವಾರಣೆ ಮಾಡೋಕ್ಕಾಗಿಲ್ಲ. ಬಡತನ ಹಾಗೇ ಉಳ್ಕೊಂಡಿದೆ. ಗರೀಬಿ ಹಟಾವೋ ಅಂತೇಳಿ ನಾವು ಒಂದು ಸ್ಲೋಗನ್ನೇ ಮಾಡಿದ್ವಿ, ಆದರೆ ಅದು ಆಗಲೇ ಇಲ್ಲ, ಬಡತನ ಹೋಗಲೇ ಇಲ್ಲ. ಈಗೂ ಸಹ ಸ್ಲಮ್ಗಳು ಭಾಳ ದೊಡ್ಡದಾಗಿ ಈಗ ಬೆಂಗಳೂರು ಅಂತ ನಗರದಲ್ಲಂತೂ ದೊಡ್ಡ ದೊಡ್ಡ ಸ್ಲಮ್ಗಳೇ, ಬಾಂಬೆನಲ್ಲಂತೂ ಒಂದು ಏಷ್ಯಾದಲ್ಲೇ ಬಿಗ್ಗೆಸ್ಟ್ ಸ್ಲಮ್ ಅಂತೇಳಿ ತಯಾರಾಗಿಬಿಟ್ಟಿದೆ ಅಲ್ಲಿ. ಸೊ ಈ ಥರ ಸ್ಲಮ್ಗಳು ಬಾಂಬೆನಲ್ಲಿ ಎಲ್ಲರೂ ಕೆಲಸ ಸಿಗುತ್ತೆ, ಆದರೆ ವಾಸ ಮಾಡೋಕ್ಕೆ ಜಾಗ ಸಿಗಲಿಲ್ಲ. ಅವು ಬಡವರು ಏನು ಮಾಡ್ತಾರೆ, ಅವ್ರದ್ದೇ ಆದಂಥ ರೈಲ್ವೆ ಹಳಿ ಪಕ್ಕ ಅಲ್ಲೇನೇನಾರು ಒಂದು ಡಬ್ಬಿ ಥರ ಮಾಡ್ಕೊಂಡು, ಗುಡಿಸ್ಲು ಕಟ್ಕೊಂಡು, ಏನೇನೋ ಮಾಡ್ಕೊಂಡು, ಯಾವುದೋ ಒಂದು ಸೈಟಲ್ಲಿ ಮನೆ ಕಟ್ಕೊಂಡು ವಾಸ ಮಾಡೋದನ್ನು ಕಲಿತಾರೆ ಅವರು. ಸೊ ಹಾಗಾಗಿ ಸರ್ಕಾರ ಭಾಳ ವ್ಯವಸ್ಥಿತವಾಗಿ ಸ್ಲಮ್ಗಳನ್ನ ನಿವಾರಣೆ ಮಾಡೋದ್ರ ಬಗ್ಗೆ ಕೆಲಸ ಮಾಡಬೇಕಾಗುತ್ತೆ. ಸಂಘ ಸಂಸ್ಥೆಗಳು, ಎಂಜಿನಿಯರ್ಸ್ಗಳು, ದಾನಿಗಳು, ಆಮೇಲೆ ನಮ್ಮ ಚಿತ್ರದುರ್ಗ ಸುತ್ತಮುತ್ತ ಮೈನಿಂಗ್ಸಿಂದ ಬೇಕಾದಷ್ಟು ಹಣ ಬರುತ್ತೆ ಅಂತ ನಮಗೆ ಲೆಕ್ಕ ಹೇಳ್ತಾರೆ. ಮೈನಿಂಗ್ಸ್ನವ್ರನ್ನ ಬಳಸ್ಕೊಂಡು ನಾವು ಅವ್ರಿಗೆ ಏನಾರು ಪೋರ್ಟಬಲ್ ಮನೆಗಳನ್ನು ಮಾಡಿಕೊಟ್ಟು, ಅಥವಾ ಯಾವ್ದಾರ ಒಂದು ನಿರ್ದಿಷ್ಟವಾದ ಜಾಗದಲ್ಲಿ ಹತ್ತಿರದಲ್ಲಿ ಅವ್ರಿಗೆ ಸಾರಿಗೆ ವ್ಯವಸ್ಥೆ ಕಲ್ಪಿಸ್ಕೊಡ್ಬೇಕು. ಎಲ್ಲೇ ದೂರದಲ್ಲಿ ಮಾಡಿರಿ ಅವ್ರಿಗೊಂದು ಸಿಟಿ ಬಸ್ ಮಾಡಿಕೊಡ್ಬೇಕು. ಸ್ಲಮ್ನರಿಗೆ ಬೆಂಗಳೂರಿನಲ್ಲಿ ಒಂದ್ಸರಿ ಮಾಡಿದ್ರು, ಉಚಿತ ಸಿಟಿ ಬಸ್ ಅಂತ ಮಾಡಿದ್ರು. ಬಡವರೆಲ್ಲ ಅದರಲ್ಲಿ ಓಡಾಡ್ತಿದ್ರು, ರೈಲ್ವೆ ಸ್ಟೇಷನಿಂದ ಬಸ್ ಸ್ಟ್ಯಾಂಡಿಂದ ರೈಲ್ವೆ ಉಚಿತ, ಫ್ರೀ, ಅದು ಯಾರು ಬೇಕಾದ್ರೂ ಹತ್ಬೋದು, ಟ್ರಾನ್ಸ್ಪೋರ್ಟೇಷನ್ ಕೊಡ್ತಾಯಿದ್ರು. ಅದೊಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರು ಅವಾಗ. ಆಮೇಲೆ ಇಲ್ಲಿ ರೇಷನ್ ಕಾರ್ಡ್ ಇರಲ್ಲ, ಸ್ಲಮ್ನಾಗಿರೋರಿಗೆ ರೇಷನ್ ಕಾರ್ಡ್ ಇರಲ್ಲ. ಮಕ್ಕಳಿಗೆ ಒಂಥರ ಎಲ್ಲಿಗೆ ಸೇರಿಸ್ಬೇಕು, ಅವ್ರನ್ನ ಹಾಸ್ಟ್ಲಿಗೆ ಸೇರಿಸ್ಬೇಕಾ, ಹೆಂಗೆ ಅವ್ರು ಸ್ಪೋರ್ಟ್ಸಲ್ಲಿ ಭಾಳ ಚೆನ್ನಾಗಿರ್ತಾರೆ. ಸ್ಲಮ್ ಆಗಿರೋ ಮಕ್ಕಳು ತುಂಬ ಚೆನ್ನಾಗಿ ಆಡ್ತಾರೆ, ಓಡ್ತಾರೆ, ನೆಗಿತಾರೆ, ಭಾಳ ಸ್ಟ್ರಾಂಗ್ ಇರ್ತಾವೆ ಮಕ್ಕಳು. ಅವರಿಗೆ ಒಂದು ಹಾಸ್ಟ್ಲಲ್ಲಿ ಫೆಸಿಲಿಟಿ ಮಾಡ್ಕೊಡೋಕ್ಕೆ ಬೇಡ್ಕಂತಾರ ತಂದೆ ತಾಯಿಗಳು, ಸರ್ ಒಂದು ಹಾಸ್ಟ್ಲು ಮಾಡಿಕೊಡಿ ಸರ್, ಮಕ್ಕಳಿಗೆ ಹೆಂಗಾರು ಮಾಡಿ ಓದಿಸ್ತೀವಿ ನಾವು. ಈ ಥರ ಎಲ್ಲ ಸಮಸ್ಯೆಗಳು ಸ್ಲಮ್ ಮಕ್ಕಳಿಗಿದ್ದಾವೆ ಶಿಕ್ಷಣದಲ್ಲಿ. ಆಮೇಲೆ ನಾವೊಂದು ಸ್ಲಮ್ಮಲ್ಲಿ ನೋಡಿದಾಗ ಏನಾಯಿತು, ನಾವೇನೋ ಕೇಳಿದ್ವಿ, ಯಾರ ಶಿಕ್ಷಕರು ಬಂದು ನಿಮ್ಮನ್ನು ಮಾತಾಡ್ಸಿದಾರ, ನಿಮ್ಮ ಜೀವನ ಶೈಲಿ ನೋಡಿದಾರ ಅಂದರೆ ಯಾವ ಶಿಕ್ಷಕರು ಆ ಸ್ಲಮ್ಮಿಗೆ ಭೇಟಿ ಕೊಡಲ್ಲ ಅಂತ. ಅಡ್ಮಿಷನ್ ಟೈಮಲ್ಲಿ ಮಾತ್ರ ಬರ್ತಾರೆ ಸರ್, ಆಮೇಲೆ ನಮ್ಮ ಹತ್ರ ಬರೋದೇ ಇಲ್ಲ ಅಂತ ಒಂದು ಕಂಪ್ಲೇಂಟ್ ಹೇಳಿದ್ರು ಅವರು. ಸೊ ಅದಕ್ಕೆ ಕೆಲವು ಸಂಘ ಸಂಸ್ಥೆಗಳು ಬಂದು ಈಗ ಸ್ಲಮ್ನರಿಗೆ ರಾತ್ರಿ ಹೊತ್ತು ಟ್ಯೂಷನ್ ಸೆಂಟರ್ ಮಾಡಿದ್ದಾರೆ. ರಾತ್ರಿ ಹೊತ್ತು ಬಂದುಬಿಟ್ಟು ಅವರಿಗೆ ಪಾಠ ಮಾಡ್ತಾರೆ. ಸ್ವಲ್ಪ ಜನ ಬಂದು ಅವರೇ ಫ್ರೀ ಟೀಚರ್ಸ್ನ ಕೊಟ್ಟಿದ್ದಾರೆ, ಅವರೇ ಫ್ರೀಯಾಗಿ ಪುಸ್ತಕ ಕೊಡ್ತಾರೆ, ಪಾಠ ಮಾಡ್ತಾರೆ. ಅದೊಂದು ಸೇವಾ ಮನೋಭಾವನೆಯಿಂದ ಸಂಜೆ ಹೊತ್ತು ಮಾಡ್ತಾ ಇದ್ದಾರೆ ಕೆಲವು ಸ್ಲಮ್ಗಳಿಗೆ, ಎಲ್ಲ ಸ್ಲಮ್ಗಳಲ್ಲೂ ಮಾಡಿಲ್ಲ. ಸೊ ಈ ರೀತಿ ವ್ಯವಸ್ಥೆಗಳನ್ನು ಮಾಡಿದ್ರೆ ಮಕ್ಕಳು ವಿದ್ಯಾಭ್ಯಾಸ ಚೆನ್ನಾಗಾಗಿ ಅವ್ರು ಮುಂದೆ ಒಳ್ಳೆ ಒಂದು ಮಟ್ಟಕ್ಕೆ ಬಂದರೆ ಅವ್ರ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಂತಾರೆ, ಅವರು ಒಂದು ಮನೆ ಮಾಡ್ಕೊತಾರೆ, ಅವ್ರೇನೋ ಒಂದು ಸಂಸಾರಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಈಗ ಬಿಸಿ ಊಟ ಸಿಗ್ತಾ ಇದೆ, ಮಕ್ಕಳಿಗೆ ತೊಂದರೆ ಇಲ್ಲ. ಕೆಲವು ಸರಿ ಊಟನೇ ಇರಲ್ಲ ಅಂತ ಹೇಳ್ತಾರೆ ಕೆಲವು ಮಕ್ಕಳಿಗೆ. ನಾವು ಏನು ಮಾಡಿದ್ವಿ, ಕೆಲವು ಸರಿ ಎಲ್ಲ ತುಂಬ ಊಟ ಉಳಿಯುತ್ತೆ ಮದುವೆ ಮನೆಗಳಲ್ಲೆಲ್ಲ, ಬಟ್ ಅದು ರಾತ್ರಿ ಉಳಿಯುತ್ತದು. ರಾತ್ರಿ ಉಳಿದಿರೋ ಊಟ ನೀವು ಹಂಚಕ್ಕೆ ಬರಲ್ಲ, ಅಲ್ಲ ಕೆಟ್ಟೋಗ್ಬಿಡುತ್ತದು. ಬೇಸಿರೋ ಐಟಮ್ಸ್ ಕೊಡಕ್ಕೆ ಬರಲ್ಲ. ಬೆಳಿಗ್ಗೆ ತಿಂಡಿ ಏನಾರು ಉಳಿದ್ರೆ ತಕ್ಷಣ ಹೋಗಿ ನಾವು ಕೊಟ್ಬಿಡ್ತೀವಿ. ಮದುವೆ ಮನೆಯವ್ರು ಕೆಲವು ಸರಿ ನಮಗೆ ಫೋನ್ ಮಾಡ್ತಾರೆ, ಸರ್ ತುಂಬ ಊಟ ಉಳಿದ್ಬಿಟ್ಟಿದೆ ಸರ್, ಅದೇನಾರು ಮಾಡಬೇಕು ಅಂದಾಗ ಯಾರೂ ಊಟ ಇಸ್ಕೊಳಲ್ಲ. ಈಗ ನಾವು ನೋಡಿದಂಗೆ ಯಾರೂ ಊಟ ಇಸ್ಕೊಳಲ್ಲ, ಎಲ್ಲರೂ ಭಯ. ಸರ್ ಅವ್ರ ಊಟ ನಾವು ಹೆಂಗೆ ಮಾಡೋಕ್ಕಾಗುತ್ತೆ ಸರ್, ಅದ್ರಲ್ಲಿ ಏನೋ ಇರ್ಬೋದು. ಕೊಡೋರ್ಗೂ ಭಯ, ಏನಾರ ವಾಂತಿ ಬೇರೆ ಆದರೆ ಯಾರು ಸರ್ ಕಾರಣ. ಈಗ ಯಾವ ಹಾಸ್ಟೆಲ್ಲೂ ಊಟ ಇಸ್ಕೊಳಂಗಿಲ್ಲ, ಒಂದು ರೂಲ್ಸ್ ಮಾಡಿದ್ದಾರೆ ಈಗ ಜಿಲ್ಲಾಡಳಿತ. ಯಾವುದೇ ಹಾಸ್ಟೆಲ್ಗಳಿಗೂ ನೀವು ಮದುವೆ ಮನೆ ಊಟ ಕೊಡೋಂಗಿಲ್ಲ. ಈ ಉಳಿದಿರೋ ಊಟ ಏನು ಮಾಡಬೇಕು, ಯಾರು ಇಸ್ಕೊಳಲ್ಲ, ಮನೆಯವರು ಯಾರು ಇಸ್ಕೊಳಲ್ಲ, ಸ್ಲಮ್ನರಿಗೆ ಹೋಗಿ ಕೊಡಬೇಕು. ನಾವು ಒಂದು ಸ್ಲಮ್ಮಿಗೆ ಹೋಗಿದ್ವಿ ಯಾವುದೋ ಒಂದು ಊಟ ಕೊಡಬೇಕು ಅಂತ, ಸರ್ ನಮಗೆ ಅನ್ನ ಬೇಡ ಸರ್, ಅನ್ನ ಸಾರು ಬೇಡ ಸರ್, ನಮಗೆ ಮೊಸರನ್ನ ಬೇಡ ಸರ್ ಅಂತಾರೆ ಅವರು. ಯಾಕೆಂದರೆ ಅವರೆಲ್ಲ ನಾನ್ ವೆಜ್ ತಿನ್ನೋದನ್ನು ರೂಢಿ ಮಾಡ್ಕೊಂಡಿರೋ ಸ್ಲಮ್ಗಳಾಗಿದ್ದಾವೆ ಈಗ. ಅದಕ್ಕೆ ಅನ್ನ ಸಾರು, ಹಾಲು, ಅನ್ನ, ಮೊಸರನ್ನ ಇಸ್ಕೊಳೋದೇ ಇಲ್ಲ.
ಆಮೇಲೆ ಕೆಲವು ಮಕ್ಳುಗಳು ಇಸ್ಕೊಂಡ್ರು ಸಹ ಅವರು ತಾಯಂದ್ರುಗಳು ಬಂದು ಕಿತ್ಕೊಂತಾರೆ, ಬೇಡ ಸರ್ ಇವನು ಬರೀ ಮೊಸರನ್ನ ತಿಂದು ದಪ್ಪ ಆಗಿದ್ದಾನೆ, ಇವನು ಬರೀ ದಪ್ಪ ಆಗಿದ್ದಾರೆ ಸರ್ ಅಂತ ಮಕ್ಳದಕ್ಕೊಂದು ಕಂಪ್ಲೇಂಟೇ ಬಂದಿದೆ. ಅಲ್ಲಿ ಊಟದಲ್ಲೂ ಸಹ ಅಲ್ಲಿ ಫ್ರೀಯಾಗಿ ಕೊಟ್ಟರು ಸಹ ಇಸ್ಕೊಳ್ಳಲ್ಲ, ಇಸ್ಕೊಂಡಿರೋದ ದುಷ್ಪರಿಣಾಮ ಆಗಿಬಿಟ್ಟಿದೆ ಅಲ್ಲಿ. ಆ್ಯಕ್ಚುಲಿ ಅವರೇ ಬೇಯಿಸ್ಕೊಂಡು ಊಟ ಮಾಡೋ ಅಂಥ ವ್ಯವಸ್ಥೆ ಮಾಡಬೇಕು. ಸಾಮಾನ್ಯವಾಗಿ ಕರೋನಾ ಟೈಮಲ್ಲೆಲ್ಲ ನಾವು ಅಕ್ಕಿ ದವಸ ಧಾನ್ಯ ಎಲ್ಲ ಕೊಟ್ವಿ ಒಂದು ಪ್ಯಾಕೇಜ್ ಮಾಡಿ, ಅದರಲ್ಲಿ ಒಂದು ಎಲ್ಲ ಐಟಮ್ಸ್ ಇರ್ತಿತ್ತು. ಆ ಥರ ಪ್ಯಾಕೆಟ್ಸ್ ಈಗೂ ಕೇಳ್ತಾರೆ ಅವ್ರು ಪಾಪ, ನಮಗೇನಾರು ಆ ಥರ ದವಸ ಧಾನ್ಯಗಳಿದ್ರೆ ಕೊಡಿ ಸರ್, ಡ್ರೈ ಇರಬೇಕು, ಅದು ನಾವೇ ಬೇಯಿಸ್ಕೊಂತೀವಿ, ಆ ಥರ ವ್ಯವಸ್ಥೆನಾರು ಧಾನ್ಯಗಳು ಮಾಡ್ಬೋದೇನೋ ಅಂತ. ಬಟ್ ಉಳಿದಿರೋ ಊಟ ಏನು ಮಾಡಬೇಕು ಅಂತ ನಮ್ಗೆ ಇಲ್ಲಿವರೆಗೂ ಅರ್ಥ ಆಗಿಲ್ಲ. ಅದು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಇಟ್ಕೊಂಡು ರೆಫ್ರಿಜರೇಷನ್ ಮಾಡಿ ಸ್ಲಮ್ಮಿಗೆ ಹೋಗಿ ಕೊಡೋರು ಸಹ ಅವ್ರ ಜೊತೆ ಊಟ ಮಾಡಬೇಕು. ಯಾಕೆಂದ್ರೆ ರಿಸ್ಕ್ ಏನಾರು ಇದ್ದರೆ ನಮ್ಮ ಮೇಲೂ ಬರಬೇಕದು. ಈಗ ದೇವಸ್ಥಾನದ ಪ್ರಸಾದ ಇಸ್ಕೊಳಕ್ಕೂ ಎದುರ್ತಾರೆ ಜನ ಈಗ, ಯಾಕೆ ಪ್ರಸಾದ ಅಲ್ಲಿ ತಿಂದು ಎಲ್ಲರೂ ಅನುಭವ ಆದಮೇಲೆ ಕಮಿಟಿ ಜನಕ್ಕೆ ಹಂಚಬೇಕು. ಯಾಕೆಂದರೆ ಎಲ್ಲ ಕಡೆ ಏನೇನೋ ಪರಿವರ್ತನೆ ಆಗಿದೆ, ಜನರ ಮೇಲೆ ನಂಬಿಕೆನೇ ಇಲ್ಲ ಇವತ್ತು. ನೀರು ಕೊಟ್ಟರು ಕುಡಿಯೋಂಗಿಲ್ಲ ಇವತ್ತು, ಅಷ್ಟು ತಗೊಂಡು ಅಪನಂಬಿಕೆ. ಹಿಂದೆ ಕದ ತಟ್ಟಿ ನೀರು ಕೇಳಿದ್ರೆ ನೀರು ಕೊಡ್ತಿದ್ರು ಜನ, ಈಗ ಅದ್ಯಾವುದೋ ಒಂದು ದಂಡು ಪಾಳ್ಯ ಅಂತ ನಾವು ಸಿನಿಮಾದಲ್ಲೂ ನೋಡೇ ಬಿಟ್ವಿ. ಕದ ತಟ್ಟಿದ ತಕ್ಷಣನೇ ಒಳ ಬಂದ ತಕ್ಷಣನೇ ಕೊಲೆ ಮಾಡೋದು. ಈಗ ನೀರು ಕೊಡೋಕ್ಕೂ ಹೆದರಿಕೆ ಆಗ್ಬಿಡುತ್ತೆ. ರಾತ್ರಿ ಯಾರೋ ಬಂದು ನೀರು ಕೇಳಿದ್ರೆ ನೀರು ಕೊಡಲ್ಲ ಜನ. ಈಗ ಯಾರೋ ಊಟ ಕೊಟ್ಟರೆ ಊಟ ಮಾಡಲ್ಲ. ಈಗ ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲಿ ಬೋಗಿನಲ್ಲಿ ಯಾರು ಏನು ಕೊಟ್ಟರು ಸ್ವೀಟ್ ಇಸ್ಕೋಬಾರ್ದು. ಸೊ ಈ ರೀತಿ ವ್ಯವಸ್ಥೆ ಇರೋದ್ರಿಂದ ಸ್ಲಮ್ ಬಗ್ಗೆ ನಾವೆಲ್ಲರೂ ಸ್ವಲ್ಪ ಚಿಂತನೆ ಮಾಡಿ ಏನಾರು ಮಾಡಿ ಸರ್ಕಾರನೇ ಅವರಿಗೊಂದು ವ್ಯವಸ್ಥಿತವಾದ, ಯಾಕೆಂದರೆ ಸರ್ಕಾರದ ಎಲ್ಲ ಪ್ಲಾನಿಂಗ್ ಇರುತ್ತೆ, ಅವ್ರದ್ದು ಸ್ಟ್ರೀಟ್ ಲೈಟ್ ಇರುತ್ತೆ, ಅಥವಾ ಜಮೀನುಗಳು ತಗೋಬೋದು, ಮನೆಗಳು ಕಟ್ಟೋ ಅಷ್ಟು ಫೆಸಿಲಿಟೀಸ್ ಇರುತ್ತೆ. ಸರ್ಕಾರ ಇದನ್ನು ಮಾಡಿ ಸ್ಲಮ್ಗಳನ್ನ ನಿವಾರಣೆ ಬಗ್ಗೆ ಅವ್ರ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಿ ಅಂತೇಳಿ ನಾನು ಈ ಬಿಸಿ ಸುದ್ದಿ ಚಾನಲ್ ಮುಖಾಂತರ ಬೇಡ್ಕೊಳ್ತಾ ಇದ್ದೀನಿ. ನಮಸ್ಕಾರಗಳು.